ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मासरस्ता विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸಬಹುದು. ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಹೆಚ್ಚಿನ ಯಶಸ್ಸಾಗಿರುತ್ತೆ. ಅದಕ್ಕಾಗಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಹರಿದ್ರ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ದೇವಿಗೆ ಒಂದಷ್ಟು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಸುಮಂಗಲೆಯರ ಪಾದಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸು ಕೊಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆಯೋ ಖಂಡಿತ ಈಡೇರಿಸಿಕೊಳ್ಬಹುದು. ಅಂತಹ ಒಂದು ವಿಶೇಷತೆ ಮೇಷರಾಶಿಯವರಿಗೆ ಅದೃಷ್ಟದ ದಿನ ಅಂದ್ರೂ ಇದು ತಪ್ಪಾಗುವುದಿಲ್ಲ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದೆ. ಜಗಳ ಬೇಡ, ಕದನ ಬೇಡ, ಮನಸ್ಸಿಗೆ ನೋವು ಬೇಡ, ಏನೋ ಒಂದು ಸಮಾಧಾನವಾಗಿರೋಣ, ದೇವಿಯ ಒಂದು ಆಶೀರ್ವಾದ ಪಡೆಯೋಣ ಅಥವಾ ಮನೆಯಲ್ಲಿ ಸಂತೋಷವಾಗಿರೋಣ ಅಂದರೆ ಬೇಡದ ವಿಚಾರಗಳು ತಲೆ ತುಂಬಿಸ್ಕೊಳ್ತಕ್ಕಂಥದ್ದು, ಬೇಡವಾಗಿರ್ತಕ್ಕಂಥ ವಿಚಾರಗಳೊಂದಿಗೆ ಮನಸ್ಸನ್ನ ನೋವು ಮಾಡಿಕೊಂಡು ಏನೋ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀನಿ ಅಂತ ಹೊರಟು ಎಲ್ಲೋ ಒಂದು ಕಡೆ ಕೈ ಜಾರಿ ಬೀಳುವಂಥದ್ದು ಅಥವಾ ಸುಸ್ತಾಗುವಂಥದ್ದು ಅಥವಾ ಅದಕ್ಕಿಂತ ಮುಖ್ಯವಾಗಿ ಕೈಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು. ಕೆಲವೊಮ್ಮೆ ನೋಡಿ ಪರಿಸ್ಥಿತಿ ಹೇಗಿದೆ, ಜವಾಬ್ದಾರಿಗಾಗಿ ಮತ್ತೊಬ್ಬರು ಕೈಲಿ ಕೊಟ್ಟರು ಕೆಲವಷ್ಟು ವಸ್ತುಗಳು ವಾಪಸ್ ಬರೋಲ್ಲ. ಹಾಗೆ ಹಣಕಾಸಿನ ವಿಚಾರವಾಗಿ ಎಷ್ಟೇ ಜೋಪಾನವಾಗಿದ್ರೂ ಒಂದಷ್ಟು ತೊಂದರೆ ತಾಪತ್ರಯ ಕಟ್ಟಿಟ್ಟ ಬುತ್ತಿ. ಹಾಗೆ ವೃಷಭ ರಾಶಿಯವರಿಗೆ ಈ ಶುಭ ದಿನ ಅಷ್ಟು ವಿಶೇಷವಾದಲ್ಲ. ಅದರಲ್ಲೂ ಮಧ್ಯಾಹ್ನ 3 ಗಂಟೆವರೆಗೂ 3 ಗಂಟೆ ತನಕ ಹೀಗೆ ಇರುತ್ತೆ. ಅಪರಾಹ್ನ ಕಾಲ 3ರ ನಂತರ ಒಂದಿಷ್ಟು ಬದಲಾವಣೆಯನ್ನ ತಾವು ತಂದುಕೊಳ್ಬಹುದಾಗುತ್ತೆ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನ ನಿರಂತರವಾಗಿ ಸಾಧ್ಯವಾದಷ್ಟು ಶುಭ ಸಂಧ್ಯಾ ಕಾಲದವರೆಗೂ ಎಷ್ಟು ಸಾಧ್ಯವೋ ಅಷ್ಟು ಸರಿದಿ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ಜಪಿಸೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು, ಕುಟುಂಬದಲ್ಲಿ ಕಲಹ, ಮನಸ್ಸಿಗೆ ನೆಮ್ಮದಿಲ್ದಿರತಕ್ಕಂಥದ್ದು, ಏನೇ ಒಂದು ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನ ಖಂಡಿತ ಹುಡುಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇವತ್ತಿನ ಕಾಯಕದಲ್ಲಿ ಮತ್ತೊಂದು ವಿಶೇಷತೆ ವೃಷಭ ರಾಶಿಯವರಿಗೆ 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಹುರುಳಿಕಾಳು, 1 ಚಿಟಿಕೆಯಷ್ಟು ಕಡಲೆಬೇಳೆ, ಈ 3 ಧಾನ್ಯವನ್ನು ಸಹಿತ ಪೂರ್ವಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂತಹ ಸಮಸ್ಯೆಗಳು, ಗಂಡಾಂತರಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗ್ಲಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಕೆಲವಷ್ಟು ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರೊಂದಿಗೆ ನೆಮ್ಮದಿಯಾಗಿರ್ತಕ್ಕಂಥ ಕಾಲ. ಆರ್ಥಿಕ ಸಂಕಷ್ಟಗಳಲ್ಲಿ ಒಂದಷ್ಟು ಸಮಸ್ಯೆ ಆಗ್ಬೋದು. ಹಣಕಾಸಿನ ವಿಚಾರದಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅನುಕೂಲ ಆಗದಿರೇ ಇರಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅನ್ಕೊಂಡ್ರು ಎಲ್ಲೋ ಒಂದು ಕಡೆ ಅಡ್ಡಿ ಆತಂಕ ಅಂತಕ್ಕಂಥದ್ದು ಎದುರಾಗ್ಬೋದು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದು ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಇವತ್ತಿನ ದಿವಸ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನ, ನಿಮ್ಮ ಗ್ರಾಮ ದೇವತೆಯನ್ನ ಅಥವಾ ನಿಮ್ಮ ಮಾತಾಪಿತೃಗಳನ್ನ ಪ್ರಾರ್ಥನೆ ಮಾಡ್ತಾ, ಜೊತೆಗೆ ಈ ಶುಭ ದಿನ ರಾಹುಕಾಲದಲ್ಲಿ ಯಾವುದಾದ್ರೂ ಒಂದು ಗ್ರಾಮ ದೇವತೆಯ ಮುಂಭಾಗ ಅಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಷ್ಟು ಚಳಿಯಲ್ಲಿ ಒದ್ದಾಡ್ತೀರಿ. ಚಳಿ ಅಂದ್ರೆ ಹೇಗೆ? ಹೊರಗಡೆ ಇರ್ತಕ್ಕಂಥ ಪ್ರಕೃತಿಯ ಚಳಿ ಅಲ್ಲ, ಆರ್ಥಿಕ ಚಳಿ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಮನಸ್ಸಿಗೆ ನೋವುಂಟು ಮಾಡ್ಕೊಳ್ತಕ್ಕಂಥದ್ದು. ವಸ್ತುಗಳನ್ನು ಕೊಟ್ಟು ಬಿಡ್ತೀರಿ, ವಾಪಸ್ ಪಡೀಲಿಕ್ಕಾಗಲ್ಲ. ಹಣಕಾಸಿನ ಬಗ್ಗೆ ಯೋಚನೆ ಮಾಡ್ತೀರಿ, ಸರಿಯಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ಒಂದಷ್ಟು ಸಾಲ ಸೋಲ ಮಾಡ್ತೀರಿ, ಸಾಲ ಕೊಟ್ಟ ಪುಣ್ಯಾತ್ಮರು ಮನೆ ಬಾಗಿಲಿಗೆ ಬಂದ್ಬಿಡ್ತಾರೆ. ನಾನು ಹೇಗೋ ಬದುಕಬೇಕು ಅಂತ ನಿಮ್ಮ ಚಿಂತನೆ ಇದ್ರೆ ನಿಮ್ಮ ಬದುಕಿಗೆ ತದ್ವಿರುದ್ಧವಾಗಿ ಆಗುವಂತ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲದಿರ ಕೆಲವಷ್ಟು ವಸ್ತುಗಳನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇಂತೆಲ್ಲ ಸಮಸ್ಯೆ ನಿಮಗೆ ಎದುರಾಗಬಾರ್ದು ಅಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1-2 ವಿಳೆದೆಲೆ, 2 ಅಡಿಕೆ, ಅದರ ಮೇಲೆ ಒಂದಷ್ಟು ಕೆಂಪು ಹೂ, ಕೆಂಪು ಗಂಧ, ಇದೆಲ್ಲವನ್ನು ಸಹಿತ ಯಾವ್ದಾದ್ರು ಒಂದು ದೇವಾಲಯ ಕೊಟ್ಟು ಪ್ರಾರ್ಥನೆ ಮಾಡಿ. ಇದರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು 1 ಚಿಟಿಕೆಯಷ್ಟು ಹೆಸರು ಬೇಳೆಯನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಈಶಾನ್ಯ ದಿಕ್ಕಿಗೆ ಹಾಕೋದ್ರಿಂದ
ಇಂತೆಲ್ಲ ಗಂಡಾಂತರಗಳಿಂದ ಮುಕ್ತರಾಗ್ತೀರಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 6 ರಿಂದ 7. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದವರೆಗೂ ಹೀಗೆ ಇರುತ್ತೆ. 12ರ ನಂತರ ಸಾಕಷ್ಟು ಬದಲಾವಣೆ ಇದೆ. ಪ್ರಾರಂಭಿಕ ಹಂತದಲ್ಲಿ ಬಂದಂತಹ ಸಮಸ್ಯೆಗಳಿಗೂ 12ರ ನಂತರ ನಿಮ್ಮ ಮನಸ್ಸಿಗಾಗುವಂತಹ ಆನಂದವು ಸಾಕಷ್ಟು ಬದಲಾವಣೆ ಕಾಣುತ್ತೆ. ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆ ಕಂಡವರಿಗೆ 12 ಗಂಟೆ ನಂತರ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುತ್ತೀರಿ. ಹಣಕಾಸಿನ ವಿಚಾರ, ಬ್ಯಾಂಕು, ಆಫೀಸು, ಕಚೇರಿಗಳಿಗೆ ಸಂಬಂಧಪಟ್ಟದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆಗೀಡಾಗುವಂಥದ್ದು, ಕುಟುಂಬದ ಸದಸ್ಯರ ಹಸನ್ಮುಖಿತನ ಮಾತುಕತೆ, ಜೊತೆಗೆ ಮಾಧ್ಯಾಹ್ನಿಕ ಮಹಾಪ್ರಸಾದ ಊಟ ಮಾಡತಕ್ಕಂಥದ್ದು, ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಗೋವುಗಳ ದರ್ಶನ ಮಾಡತಕ್ಕಂಥದ್ದು, ಇದೆಲ್ಲ ಸಿಂಹರಾಶಿಯವರಿಗೆ ಅದೃಷ್ಟ ಇರತಕ್ಕಂಥ ದಿನ. ಈ ಶುಭ ದಿನದಂದು ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಒಂದು ಏಲಕ್ಕಿಯನ್ನ ನಿಮ್ಮ ಬಲಭಾಗದ ವಾಚ್ ಪಾಕೆಟ್ ಅಲ್ಲೋ ಬಲಭಾಗದ ಪ್ಯಾಂಟ್ ಜೋಬೆಲ್ಲೋ ನೀವು ರೈಟ್ ಸೈಡ್ ಇಟ್ಕೊಳ್ಳೋದ್ರಿಂದ ಆ ಒಂದು ಏಲಕ್ಕಿ ನಿಮ್ಮ ಜೀವನಕ್ಕೆ ಇವತ್ತಿನ ದಿವಸಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು, ತೃಪ್ತಿಕರವಾದ ಬದುಕನ್ನು ಕಾಣಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನ 3 ಗಂಟೆವರೆಗೂ ಎಲ್ಲವೂ ಸುಭಿಕ್ಷತನವೇ. 3ರ ನಂತರ ಮನಸ್ಸಿಗೆ ಒಂದಿಷ್ಟು ಆತಂಕ, ಒಂದಿಷ್ಟು ಭಯದ ಸನ್ನಿವೇಶ, ಹಾಗೆ ವಾಹನಗಳಲ್ಲಿ ಓಡಾಡುವಾಗೂ ಒಂದಷ್ಟು ಸಮಸ್ಯೆ ಆಗುತ್ತೇನೋ, ತೊಂದರೆ ಆಗುತ್ತೇನೋ ಎಂಬತಕ್ಕಂಥ ಆತಂಕದಲ್ಲಿರ್ತೀರಿ. ಆದರೆ ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಚಿಂತನೆಯಿಂದ ಹಾಕೋದ್ರಿಂದ ಬಹಳ ಉತ್ತಮ. ಎಲ್ಲವೂ ನನಗೆ ಅರಿವಿದೆ, ನಾನು ಹೇಳಿದ್ದೇ ಸರಿ, ನಾನು ಮಾಡೋದೇ ಸರಿ ಅನ್ಕೊಂಡ್ರೆ ಅಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇವತ್ತು ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿಯವರು ಎಷ್ಟೇ ತಿಳುವಳಿಕೆ ಇದ್ದು, ಎಷ್ಟೇ ಜ್ಞಾನವಂತರಾದರೂ ತಮ್ಮ ನಡೆ ನಡವಳಿಕೆಗಳ ಬಗ್ಗೆ ತುಂಬಾ ಅರಿವು ಬೇಕು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡಿತೀರಿ. ಗ್ರಾಮ ದೇವತೆ ತಾಯಿ ಮಹಾಲಕ್ಷ್ಮಿ ಅಥವಾ ನಿಮ್ಮ ಕುಟುಂಬದ ನಿಮ್ಮ ಮನೆ ದೇವರನ್ನ, ಅದರಲ್ಲೂ ಮನೆ ದೇವರು ದೇವಿಯಾಗಿದ್ರೆ ಅಮ್ಮನವರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿಂದ ಸಂಕಲ್ಪವನ್ನು ಮಾಡಿಸಿಕೊಂಡು ಸಾಧ್ಯವಾದರೆ ಅರಿಶಿಣದ ಕೊಂಬಿನಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಎಂತಹ ಸಂಕಷ್ಟಗಳು ಬಂದರೂ ಕಷ್ಟದಿಂದ ಮುಕ್ತರಾಗ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಒಂದು ಅದ್ಭುತವಾದಂತಹ ಒಂದು ಅನುಷ್ಠಾನ ಮಾಡಿದ್ರೆ ಅಂದ್ರೆ ಅದ್ಭುತವಾದಂತಹ ಒಂದು ಕಾಲ. ಏಕೆ ಅಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ, 12 ರಿಂದ 4:20 ಈ ಸಮಯದಲ್ಲಿ ತಾವು ಏನ್ ತೀರ್ಮಾನ ತಗೊಂಡ್ರು, ಯಾವ ನಿರ್ಣಯಕ್ಕೆ ಬಂದರು, ಸಾಕಷ್ಟು ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ನಿಮ್ಮ ಕರಹಸ್ತದಿಂದ ಸಾಧ್ಯವಾದರೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಇವತ್ತು ನೀವು ಮಾಡುವಂತಹ ಅನ್ನದಾನ ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಕೊಡುತ್ತೆ. ಅದರಲ್ಲೂ ಇವತ್ತು ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಹಣೆಗೆ ಅರಿಶಿಣದ ಗಂಧವನ್ನು ಧಾರಣೆ ಮಾಡಿಕೊಂಡು ತದನಂತರ ಈ ಒಂದು ಚಿಂತನೆಯನ್ನು ಮಾಡಿದ್ರೆ ಮತ್ತಷ್ಟು ಲಾಭವೇ ಲಾಭ. ಒಳ್ಳೆಯದಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅದ್ಭುತವಾದಂತಹ ಒಂದು ಯಶಸ್ಸನ್ನ ತಮ್ಮ ರಾಶಿ ಫಲದಲ್ಲಿ ಭಗವತಿಯ ಅನುಗ್ರಹದಿಂದ ಎಲ್ಲವೂ ಸಿದ್ಧಿಯಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಪುಣ್ಯಕ್ಷೇತ್ರ, ದೇವತಾರಾಧನೆ, ದೇವರ ವಿಶೇಷವಾದ ಸಾನ್ನಿಧ್ಯ, ಅದರಲ್ಲೂ ದೇವಿಗೆ ನಡೆಯುವಂತಹ ವಿಶೇಷವಾದಂತಹ ಪೂಜಾನುಷ್ಠಾನಗಳಲ್ಲಿ ಅಲ್ಲಿ ನಡೆಸುವಂತಹ ಉತ್ಸವ, ದೇವಿಯ ಉತ್ಸವ ಕಾಲದಲ್ಲಿ ಕಣ್ತುಂಬಿಸ್ಕೊಳ್ಳುವಂತಹದ್ದು, ಅಥವಾ ದೇವಿಗೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನ ಹಣೆಗೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ನೀವು ನಿಮಗೆ ಕೊಟ್ಟಂತ ಪ್ರಸಾದವನ್ನ ನೀವು 4 ಜನಕ್ಕೆ ಹಂಚುವಂತಹದ್ದು, ಏನೇ ಆದ್ರೂ ಒಂದಿಷ್ಟು ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಇಂತಹದ್ದನ್ನ ಇರುವೆಗೂಡಿಗೆ ಹಾಕುವಂತಹದ್ದು, ಇಂತಹ ಕಾಯಕವನ್ನ ತಾವು ಮಾಡಿದ್ದೇ ಆದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಅದೃಷ್ಟವೇ ಅದೃಷ್ಟ. ಜೊತೆಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಕೆಂಪು ಬಣ್ಣದ ವಸ್ತ್ರ, ಒಂದಿಷ್ಟು ತೊಗರಿಬೇಳೆ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ಅದರಲ್ಲೂ ಮಂಗಳನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಯಾರಿಗೆ ಮದುವೆ ಆಗಿಲ್ವೋ ಅಥವಾ ಯಾರಿಗೆ ವಿವಾಹ ಆಗಿ ಸಂತಾನ ಆಗ್ತಿಲ್ವೋ ಅಂಥವ್ರು ಸಹಿತ ಇವತ್ತಿನ ದಿವಸ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ಸಂಕಲ್ಪ ಶೀಘ್ರದಲ್ಲೇ ಅನುಕೂಲ ಆಗುತ್ತೆ. ಅದರಿಂದ ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಪರಿಸರದಲ್ಲಿ ಇವತ್ತು ಎಲ್ಲಾ ಅದ್ಭುತಗಳೇ ನಡೆಯುತ್ತೆ. ಅಂದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಕುಟುಂಬದ ಆತ್ಮೀಯರು ಎಲ್ಲರೂ ಆಡುವ ಮಾತು ಬೇರೊಂದು ತರಹ ಇರುತ್ತೆ.
ಆದರೆ ನಡೀತಕ್ಕಂಥ ಪ್ರಕ್ರಿಯೆಗಳೇ ಮತ್ತೊಂದಾಗತ್ತೆ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಮಾನಸಿಕ ಒತ್ತಡ ಸಾಕಷ್ಟು ಆಗುತ್ತೆ. ಆದರೆ ಮನಸ್ಸೊಳಗಿರ್ತಕ್ಕಂಥ ನೋವು, ನಿಮ್ಮ ಹೃದಯದಲ್ಲಾಗುವಂತಹ ಒಂದಷ್ಟು ಬದಲಾವಣೆಗಳು, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಪರಿಸರ ನಿಮ್ಮನ್ನು ನೋಡುವಂಥ ರೀತಿ ಎಲ್ಲವೂ ವಿಭಿನ್ನವಾದ್ದರಿಂದ ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದೀರ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸು ಕೊಡೋದ್ರಿಂದ ಬರ್ತಕ್ಕಂಥ ದೋಷ ದೂರ ಆಗುತ್ತೆ. ಹಾಗೆ ನಿಮ್ಮ ಆರೋಗ್ಯದಲ್ಲಾಗುವಂತಹ ಏರುಪೇರನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ, ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಇಷ್ಟೆಲ್ಲ ಅನುಕೂಲಗಳನ್ನ ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ಬಹುದು. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮನಸ್ಸು ಚಂಚಲತೆ ಇದೆ, ಮನಸ್ಸಲ್ಲಿ ಆತಂಕ ಇದೆ, ಭಯದ ಸನ್ನಿವೇಶ ಇದೆ. ನಾನು ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇದೆಯೋ ಇಲ್ವೋ, ಅಥವಾ ನಾನು ತೆಗೆದುಕೊಳ್ಳುವಂತಹ ನಿರ್ಣಯ ಸರಿ ಹೋಗುತ್ತೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಸಮಸ್ಯೆಗಳ ಮಧ್ಯದಲ್ಲಿ ನಾನು ಇರೋದ್ರಿಂದ ಈ ಸಮಸ್ಯೆಗಳನ್ನು ಹೇಗೆ ದಾಟ್ಕೊಂಡು ಆಚೆ ಬರಬೇಕು, ಅದರ ಅರಿವು, ಅದರ ಚಿಂತನೆ ಸರಿಯಾದ ರೀತಿ ಇಲ್ಲದಂತ ರೀತಿ ತೊಂದರೆಗಳೆದುರಾಗುತ್ತೆ. ಕಾರಣ ಶನಿ ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಇಂತೆಲ್ಲ ಸಮಸ್ಯೆಗಳು ನಿಮ್ಮನ್ನ ಬಾಧಿಸುತ್ತೆ. ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು. ಆ ಬದಲಾವಣೆಗಳನ್ನ ಹೇಗ್ ಮಾಡ್ತೀರಿ? ಇವತ್ತು ಗುರು ಹಿರಿಯರ ಅನುಗ್ರಹ, ಗುರುಗಳ ಮಾತು ಅಥವಾ ಅನುಭವಸ್ಥರ ಮಾತು ಅದನ್ನು ತಾವು ಅಳವಡಿಸಿಕೊಂಡ್ರೆ ಎಲ್ಲವೂ ಸಹಿತ ಸಂಪನ್ನವಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಹಿರಿಯ ಮುತ್ತೈದೆಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರ ಜೊತೆಯಲ್ಲಿ, ಅಂದ್ರೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವರು ಮತ್ತೊಬ್ಬ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯುವಾಗ ನೀವು ಸಹಿತ ಆಶೀರ್ವಾದ ಪಡೆಯುವಂಥದ್ದು, ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಮುತ್ತೈದೆಯರು ಸುಮಂಗಲೆಯರ ಆಶೀರ್ವಾದ ಪಡೆಯತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇವತ್ತು ಮಕರ ರಾಶಿಯವರಿಗೆ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗ ಫಲ ಇದೆ. ಇವತ್ತು ನೀವು ಅಂದುಕೊಂಡಷ್ಟು ಕಾರ್ಯಸಿದ್ಧಿನೇ ಇದೆ. ಆದರೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಮಾನಸಿಕ ಒತ್ತಡಗಳು ಸಾಕಷ್ಟು ಎದುರಾಗುತ್ತೆ. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ಮಾಡುವಂತಹ ಕೆಲಸ ಕಾರ್ಯಗಳು ಏನೇ ಮಾಡಬೇಕಾದ್ರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಇಲ್ದಿದ್ರು ಒಂದಷ್ಟು ಮಟ್ಟಿಗೆ ಸುಧಾರಣೆ ಅಂತೂ ಇದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭ ನಷ್ಟಗಳ ಮಧ್ಯದಲ್ಲಿ ತಾವಿದ್ದಾಗ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 45 ನಿಮಿಷದ ನಂತರ ಒಂದಷ್ಟು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನೇ ಗಳಿಸ್ತೀರಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಚೆನ್ನಾಗಿರೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನೂ ನಿರಂತರವಾಗಿ ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಮಂತ್ರವನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲಾ ಲಾಭಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರದ ಬಗ್ಗೆ ಪರವಾಗಿಲ್ಲ. ನೀವು ಮಾಡಿರ್ತಕ್ಕಂಥ ಅಥವಾ ನಿಮ್ಮ ಒಂದು ಸ್ಥಿತಿಗತಿಗಳ ಅಭಿವೃದ್ಧಿಗಾಗಿ ನೀವು ಏನ್ ಚಿಂತನೆ ಮಾಡ್ತಿದ್ದೀರೋ ಆ ಚಿಂತನೆಯಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಂದು ಶಕ್ತಿ ದೇವತೆ, ಗ್ರಾಮ ದೇವತೆ ದೇವಸ್ಥಾನಕ್ಕೆ ಬಂದು ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು, ಅಂದ್ರೆ ಹಾಲನ್ನು ಕೊಟ್ಟು ಅಭಿಷೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಒಂದಷ್ಟು ಕಬ್ಬಿನ ಹಾಲನ್ನ ದೇವರು ನೈವೇದ್ಯ ಮಾಡಿಸಿ ನಿಮ್ಮ ಹಸ್ತದಿಂದ 4-6 ಜನಕ್ಕೆ ನಿಮ್ಮ ಹಸ್ತದಿಂದ ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾರಿಗೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಅಲರ್ಜಿ ಸಂಬಂಧಪಟ್ಟದ್ದು ಅಥವಾ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಸಮಸ್ಯೆಗಳಿದ್ದರೆ ಇವತ್ತು 11 ಗಂಟೆ 20 ನಿಮಿಷದಿಂದ 1 ಗಂಟೆ 45 ನಿಮಿಷ, 11:20ರಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಒಂದಚ್ಚು ಬೆಲ್ಲದ ಮೇಲೆ ತುಪ್ಪದ ಬತ್ತಿಯನ್ನು ಇಟ್ಟು ನಿಮ್ಮ ಕುಲದೇವರಿಗೆ ತುಪ್ಪದ ಬತ್ತಿಯಿಂದ ಅಂದ್ರೆ ಬೆಲ್ಲದ ಆರತಿಯನ್ನ ಮಾಡೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ಬಹುದು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆಶೀರ್ವಾದದಿಂದ ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.